ಒಪ್ಪಿಸಿಕೊಟ್ಟು ಆ ಜೊತೆಯಲ್ಲಿ ನನ್ನ ಮೈದನಿಗೆ ಒಳ್ಳೆ ಬುದ್ಧಿ ಕೊಡು ಎಂದು ಆ ದೇವರಲ್ಲಿ ನಾನು ಬೇಡಿಕೊಂಡೆ ಸ್ವಾಮಿ. ನೀ ಬೇಡಿಕೊಂಡ ವರಗಳೆಲ್ಲ ಕೊಡುವನೇ ನಿನ್ನ ದೇವರು. ತಪ್ಪು ಸಾವಿತ್ರಿ, ತಪ್ಪು. ಸೂರ್ಯನ ವರ್ತನೆಯನ್ನು ಬದಲು ಮಾಡುವುದು ಹುಟ್ಟಿಸಿದ ತಂದೆಯಿಂದಲೂ ಅಲ್ಲ, ಸೃಷ್ಟಿದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನೋಡಿ, ದೇವರೆಂದು ಹೋಗಿರುವಾಗ ದೇವರ ಹತ್ರ ವರವನ್ನು ಕೇಳುತ್ತಾ ಹೋಗದಿದ್ದರೆ ಆ ವರವನ್ನು ಯಾರೆಂದು ಕೇಳ್ತಾ ಇದ್ದೀರ ಸ್ವಾಮಿ? ನೋಡಿ, ಈ ಜಗದ ರಕ್ಷಕನಲ್ಲಿ ನನ್ನಲ್ಲಿ ಕೇಳುವುದು ಒಂದೇ ಕರ್ತವ್ಯ ಸ್ವಾಮಿ. ನಮ್ಮನ್ನು ರಕ್ಷಿಸುವ ಭಾರ ಅವನಿಗೆ ಬಿಟ್ಟಿದ್ದು. ನಾಳೆ ಬರುವುದು ಹಿಂದೆ ಬರಲು, ಹಿಂದೆ ಬರುವುದು ನಮಗೆ ಈಗಲೇ ಬರಲು ಎಂದು ಮುಂದೆ ನೋಡಿದರೆ ಎಲ್ಲವೂ ಸುಗಮವಾಗಿ ಸಾಗಿ ಹೋಗು. ಯಾಕ್ರಿ ಹಿಂದೇಕೋ ಏನೇನೋ ಮಾತನಾಡ್ತಾ ಇದ್ದೀರಲ್ಲ ನೀವು? ಏಕೋ ನನ್ನ ಅಂತರಾತ್ಮ ನನ್ನ ನಾಡಿನಿಂದ ಈ ರೀತಿ ನುಡಿಸಿತ್ತು. ಅಯ್ಯೋ, ಲೇಟ್ ಆಗಿದೆ, ನಡೀರಿ ಮನೆಗೆ ಹೋಗೋಣ. ನಡ್ರಿ ಮನೆಗೆ ಹೋಗೋಣ. ಏಕೋ ನನ್ನ ಮನಸ್ಸು ಸ್ಥಿರವಾಗಿಲ್ಲ. ನಾನು ಬರುತ್ತೇನೆ, ನೀನು ನಡಿ. ನನ್ನ ಪತಿ ದೇವರನ್ನು ಮನಸ್ಸನ್ನು ಸ್ಥಿರವಾಗಿಡಬೇಕಾದ್ರೆ ನಾನೊಂದು ಸುಳ್ಳು ಹೇಳಲೇಬೇಕು ರೀ. ನಾನೀಗ ರೀ ನಾನೀಗ ಗರ್ಭವತಿ ರೀ. ನಿಜವಾಗಿಯೂ ಗರ್ಭ? ಹೌದ್ರಿ. ನನಗೆ ಎಷ್ಟು ಸಂತೋಷವಾಯಿತು ಗೊತ್ತಾ? ಹಾಲಿನಲ್ಲಿ ಸಕ್ಕರೆ ಬೆರೆಸಷ್ಟು ಕುಡಿದಷ್ಟು ಸಂತೋಷವಾಯಿತು. ಅಂತೂ ನಾ ತಂದೆ ಎಂದು ಎನಿಸಿಕೊಳ್ಳುವ ಶಕ್ತಿ ಇದೇ ಸಂತೋಷದ ಸಮಯದಲ್ಲಿ ಕೈ ಬಿಡ್ರಿ, ನನಗೆ ನಾಚಿಕೆ ಬರುತ್ತೆ. ನಾಚಿಕೊಂಡರೆ ಮತ್ತೆ ಮಕ್ಕಳಾಗಬೇಕಿಲ್ಲ. ಹಾಡು ಶ್ರವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಿಲ್ಲ. ಶ್ರವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಿಲ್ಲ. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಲ್ಲ. ನೀ ನನ್ನ ಜೊತೆಯಾಗಿ ಇರುವಾಗ ಹಿತವಾಗಿ, ಬಿಸಿಲೆಲ್ಲ ತಂಪಾಗಿ, ಬೆಳಗಿಂದ ಲಂಪಾಗಿ, ಹಾಡಾಡಿ ಹಾಡು ಹಿಂಗಾಗಿ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಿಲ್ಲ. ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಿಲ್ಲ.